ಶಂಕರಾಭರಣ ರಾಗವು ಶಂಕರನಿಗೆ ಆಭರಣವಾಗಲಿ ಎಂದೇ ಬಳಸಲಾಗಿದೆ. ಶರಣ ಸಂಗೌ ವ್ಯಸನ ಭುಜಗಾಭರಣನು ಅಮರ ಕಿರೀಟ ಮಂಡಿತ ಚರಣ ಚಾರು ಚರಿತ್ರ ನಿರುಪಮ ಭಾಳ ಶಿಖಿನೇತ್ರ ಕರಣ ನಿಮ್ಮಲ ಭಜಕರ ಅಘ ಸಂಹರಣ ದಂತಿ ಚಮೂರು ಚರ್ಮಾಂಬರನೇ ಸಲಹುಗೆ ಬಕುತ ಜನರನು ಪಾರ್ವತೀ ರಮಣ ಬಕುತ ಜನರನು ಸಲಹುಗೆ ಎರಡನೇ ಪದ್ಯಕ್ಕೆ ವ್ಯಾಖ್ಯಾನವನ್ನ ನೋಡೋಣ. ಪಾರ್ವತೀ ರಮಣ ಪರಮೇಶ್ವರನ ಸ್ತುತಿಯನ್ನ ಮಾಡ್ತಾ ಇದ್ದಾನೆ ಮಹಾಕವಿ ಕುಮಾರವ್ಯಾಸ. ಶರಣ ಸಂಘ ವ್ಯಸನ. ವ್ಯಸನ ಅಂದ್ರೆ ಸರಳವಾದ ಅರ್ಥ ಚಟ ಅಂತ. ಚಟ ಅನ್ನೋದು ಕೊಂಚ ಸಂಕೋಚವಾದಂತಹ ತೀವ್ರವಾದಂತಹ ಅರ್ಥವಾಗಿರೋದ್ರಿಂದ ಅದನ್ನ ಅಲ್ಲಿ ದೇವತಾ ಸ್ತುತಿ ಇರೋದ್ರಿಂದ ಅದನ್ನ ಉತ್ತಮಗೊಳಿಸೋ ಪ್ರಯತ್ನ ಮಾಡೋದೇ ಆದರೆ ವ್ಯಸನ ಅನ್ನೋದಕ್ಕೆ ನಿಘಟ್ಟಿನಲ್ಲಿ ಅತಿಯಾದ ಆಸಕ್ತಿ ಉಳ್ಳವನು ಅಂತ ಬಳಸ್ಬೋದು. ಹಾಗಾಗಿ ಶರಣ ಸಂಘ ವ್ಯಸನ ಅಂದ್ರೆ ಭಕ್ತರ ಸಂಘವನ್ನ, ಭಕ್ತರ ಒಡನಾಟದಲ್ಲಿ ಅತಿಯಾದ ಆಸಕ್ತಿ ಉಳ್ಳವನು, ಸರ್ಪವನ್ನೇ ಆಭರಣವಾಗಿ ಧರಿಸಿದವನು, ದೇವತೆಗಳು ತಲೆಯಿಟ್ಟು ನಮಸ್ಕರಿಸುವಂತಹ ಪಾದಗಳನ್ನುಳ್ಳವನು, ಮನೋಹರವಾದ ಬದುಕಿನ ಕತೆ ಚರಿತ್ರೆಯನ್ನ ಉಳ್ಳವನು, ಚಾರು ಚರಿತ್ರ, ನಿರುಪಮ. ಉಪಮೆ ಅಂದ್ರೆ ಹೋಲಿಕೆ, ನಿರುಪಮೆ ಅಂದ್ರೆ ಹೋಲಿಕೆ ಇಲ್ಲದವನು. ಹೋಲಿಕೆ ಇಲ್ಲ ಇವನಿಗೆ ಪರಮಾತ್ಮನಿಗೆ. ನಿರುಪಮ ಬಾಳ ಶಿಖಿನೇತ್ರ. ಯಾಕೆಂದ್ರೆ ಪರಮೇಶ್ವರನೇ ಹೋಲಿಕೆ. ಹೇಗೆ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮರಾವಣಯೋರ್ಯುದ್ಧ ರಾಮರಾವಣಯೋರಿವ ಅಂತ ವಾಲ್ಮೀಕಿಗಳು ರಾಮಾಯಣದಲ್ಲಿ ಗಗನಕ್ಕೆ ಗಗನವೇ, ಆಕಾಶಕ್ಕೆ ಆಕಾಶವೇ ಹೋಲಿಕೆ, ಸಾಗರಕ್ಕೆ ಸಾಗರವೇ ಹೋಲಿಕೆ, ರಾಮರಾವಣರ ಯುದ್ಧಕ್ಕೆ ರಾಮರಾವಣರ ಯುದ್ಧವೇ ಹೋಲಿಕೆ ಅಂತ ಹೇಳಿದ್ದಾರೋ ಆ ರೀತಿ ಪರಮೇಶ್ವರನೇ ಹೋಲಿಕೆ ಹೊರತು ಬೇರಾರೂ ಹೋಲಿಕೆ ಆಗೋದಿಕ್ಕೆ ಸಾಧ್ಯವಿಲ್ಲ. ಅವನು ಹೋಲಿಕೆಯನ್ನ ಮೀರಿದವನು ಅಂತಲೂ ಕೂಡ ಹೇಳ್ಬಹುದು. ನಿರೂಪಮ ಅಂದ್ರೆ ಹೋಲಿಸಲು ಮತ್ತೊಂದಿಲ್ಲದವನಾದ ಅಂತಲೂ ಅರ್ಥ ಇದೆ, ಅಥವಾ ಹೋಲಿಕೆಯನ್ನು ಮೀರಿದವನು ಅಂತ ಹೇಳಲು ತಪ್ಪಾಗೋದಿಲ್ಲ ಅನ್ಸುತ್ತೆ. ಬಹಳ ಶಿಖಿನೇತ್ರ, ಹಣೆಯಲ್ಲಿ ಅಗ್ನಿಯನ್ನು ಕಣ್ಣಾಗಿ ಉಳ್ಳವನು, ಕಾರಣ ನಿರ್ಮಲ ಭಜಕರ ಅಘ ಸಂಹರಣ, ಪರಿಶುದ್ಧ ಮನಸ್ಸಿನಿಂದ ಪೂಜಿಸುವವರ ಪಾಪಗಳನ್ನ ಸಂಹಾರ ಮಾಡುವಂಥವನು, ಸಂಹರಣ ನಿವಾರಿಸತಕ್ಕಂಥವನು. ದಂತಿ ಚಮೂರು ಚರ್ಮಾಂಬರನೆ, ಆನೆ ಮತ್ತು ಜಿಂಕೆಗಳ ಚರ್ಮಗಳನ್ನೇ ಇವನು ತನ್ನ ವಸ್ತ್ರವಾಗಿ ಹೊಂದಿದ್ದಾನೆ. ಚಮರಿ ಮೃಗಾಹ ಅನ್ನೋ ಪದದಿಂದ ಚಮೂರು ಅನ್ನೋ ಪದ ಬಂದಿದೆ. ಚಮೂರು ಅಂದ್ರೆ ಒಂದು ಜಾತಿಯ ಜಿಂಕೆ. ಆ ಆನೆ ಮತ್ತು ಜಿಂಕೆಯ ಚರ್ಮಗಳನ್ನೇ ಇವನು ಬಟ್ಟೆಯಾಗಿ ವಸ್ತ್ರವಾಗಿ ಹುಟ್ಟಿದ್ದಾನೆ. ಅಂತಹ ಪರಮಾತ್ಮ ಸಾಲ ಹೋಗಿ ಭಕುತ ಜನರನು ಪಾರ್ವತೀ ರಮಣ. ಇಷ್ಟೊಂದೆಲ್ಲ ಉತ್ತಮವಾದಂತಹ ಗುಣಗಳನ್ನು ಹೊಂದಿರುವಂತಹ ನೀನು ನಮ್ಮನ್ನು ಕಾಪಾಡು ಅಂತಂದ್ಬಿಟ್ಟು ಭಕ್ತ ಜನರನ್ನು ಕಾಪಾಡಲಿ ಅಂತ ಹೇಳಿ ವಿನಮ್ರವಾಗಿ ಮಹಾಕವಿ ಸ್ತುತಿಸುತ್ತಿದ್ದಾನೆ.